ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಎನ್ಎಮಿಡಿಯಾ ಚಾನಲ್. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ಎಷ್ಟು ಮಾತಾಳೆ ನೋಡಿ. ಹತ್ತಿ ಬೇಗ. ಅಪ್ಪ ಆಫೀಸ್ಗೆ ಹೋಗಿದೆ. ನೀನು ಆಫೀಸ್ಗೆ ಹೋಗೋದು ಇನ್ನೂ ಟೈಮ್ ಇದೆ ಮಕ್ಕಳ. ಜಾಮೂನಾ? ಓಕೆ, ನಡಿ ಮಾಡೋಣ. ಓಕೆ ಬನ್ನಿ, ಮಾಡಿಕೊಡ್ತೀನಿ. ಆರೆಂಜ್ ಜ್ಯೂಸ್ ತಗೋಬಿಡಿಸಿ. ನೀನು ಹಾಕ್ಬೇಕಾ? ನಿಧಾನ ಮಕ್ಕಳೇ. ಬಂತಾ? ಓಕೆನಾ? ನೀನೇ ಜ್ಯೂಸ್ ಮಾಡಬೇಕಾ? ಚೆನ್ನಾಗಿದೆಯಾ? ಕುಡಿ. ಸ್ಕೂಲಲ್ಲಿ ಏನು ಮಾಡಿ ಬಂದೆ? ತರಕಾರಿ ಮಾರಿದ್ದೆ ಇವತ್ತು. ತರಕಾರಿನ ತೋರಿಸ್ಕೊಟ್ರೆ ಇವತ್ತು ಇಂಟ್ರೊಡ್ಯೂಸ್ ಮಾಡೋದು ತರಕಾರಿಗಳನ್ನ. ಅವಳು ಊಟ ಮಾಡ್ತಾ ಇದ್ಲು. ಅವಳಿಗೆ ನಿದ್ದೆ ಕೂಡ ಬಂದಿತ್ತು. ಸೊ ಅದಕ್ಕೇನೆ ಬೇಗ ಊಟ ಮಾಡಿಸ್ಬಿಡೋಣ ಅಂತ ನಾನು ಊಟ ಮಾಡ್ಕೊಂಡು ಅವಳ ಜೊತೆಗೇನೆ. ಅವಳು ಸರಿಯಾಗಿ ಊಟ ಮಾಡಲ್ಲ, ಅದಕ್ಕೆ ಅವಳು ಅಲ್ಲೇ ಇರ್ಬೇಕು. ನಾನುನು ಎಲ್ಲ ಮುಗಿಸ್ಕೊಂಡು ಬೇಗ ಅವಳನ್ನ ಮಲಗಿಸ್ಬಿಟ್ಟೆ. ಹಾಗೆ ಅವಳು ಮಲಗಿಸ್ಲಿಲ್ಲ ಅಂದ್ರೆ ಅವಳು ನನಗೆ ಅಡುಗೆನೆ ಮಾಡ್ಲಿಕ್ಕೆ ಬಿಡಲ್ಲ. ನಾನು ಹೆಲ್ಪ್ ಮಾಡ್ತೀನಮ್ಮ ಅಂತ ಬರ್ತಾಳೆ. ಅವಳು ಎದ್ದೇಳೋಷ್ಟಿಗೆ ನಾನು ಜಾಮೂನ್ ಮಾಡ್ಬಿಡೋಣ. ಸರ್ಪ್ರೈಸ್ ಆಗಿರುತ್ತಲ್ವಾ ಅವಳಿಗೂನು. ಖುಷಿ ಆಗುತ್ತೆ, ಅಮ್ಮ ಜಾಮೂನ್ ಮಾಡಿದ್ದಾನೆ ಎದ್ದೇಳೋಷ್ಟಿಗೆ ಅಂತ. ನನ್ನ ಮಗಳು ಜಾಮೂನ್ ಕೇಳಿದ್ರಲ್ವಾ, ಅದಕ್ಕೆ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಮನೇಲೇ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಹಿಟ್ಟನ್ನ ಕೂಡ ಮನೇಲೇ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 3/4 ಕಪ್ ಆಗೋಷ್ಟು ಅಮೂಲ್ ಅವ್ರದ್ದು ಹಾಲು ಪುಡಿನ ತೊಗೊಂಡಿದ್ದೀನಿ, ಮಿಲ್ಕ್ ಪೌಡ್ರು. ಹಾಗೆ 1.5 ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಪಾಕ ಮಾಡ್ಕೊಳ್ಳಿಕ್ಕೆ. ಹಾಗೆ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ, ಪಿಸ್ತಾ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಲಿಸ್ಕೊಳ್ಳೋಕ್ಕೆ ಅಂತ ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿನೂ ತೊಗೊಂಡಿದ್ದೀನಿ ಸ್ವಲ್ಪ. ಹಾಗೆ ಹಾಲನ್ನ ಕಲಿಸ್ಕೊಳ್ಳೋಕ್ಕೋಸ್ಕರ ನಾನು ಸ್ವಲ್ಪ ತೊಗೋತೀನಿ. ನೀವು ಈ ಥರ ಮನೇಲೇ ಮಾಡಿಕೊಂಡು ತಿನ್ನಿಸಿ ಮಕ್ಳಿಗೂ, ತುಂಬ ಖುಷಿ ಆಗುತ್ತೆ. ಈ ಸಲ ನೀವು ಈ ಥರ ಮಾಡ್ಕೊಳ್ಳಿ, ಹೆಲ್ದಿಯಾಗಿರುತ್ತೆ. ಸೊ ಆಚೆ ಕಡೆ ತಂದು ಮಾಡೋಕ್ಕಿಂತ ಮನೇಲಿ ಮಾಡೋ ನಮಗೂ ಒಂಥರ ಖುಷಿಯಾಗಿರುತ್ತೆ, ಸ್ಯಾಟಿಸ್ಫೈ ಕೂಡ ಆಗುತ್ತೆ. ಸೊ ಅದಕ್ಕೇ ನೋಡಿ, ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ಇವಾಗ ಕಲಿಸ್ಕೊಬಿಡೋಣ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. 1 ಕಪ್ಪು ಹಾಕಿದ್ದೀನಿ. ಇದಕ್ಕೆ 3/4 ಕಪ್ಪಿನಷ್ಟು ಹಾಲಿನ ಪುಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನೋಡಿ. ಯಾಕೆ ಅಂದರೆ ಈ ತುಪ್ಪ ಹಾಕಿ ನಿಮಗೆ ಹೊರಗಡೆ ಸಿಗುತ್ತಲ್ವ ಪುಡಿ, ಸೊ ಆ ಥರ ಬರಬೇಕು ಅಂದರೆ ನೀವು ಈ ತುಪ್ಪನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿರಲ್ಲ ಈ ಥರ. ನೀವು ಈ ಥರ ಮಾಡಿ ತುಂಬಾ ಮೆಜರ್ಮೆಂಟಲ್ಲಿ ಮಾಡಿಟ್ಕೊಂಡ್ರೆ ಒಂದು ಬಾಕ್ಸಲ್ಲಿ ನೀವು ಅವಾಗ ಬೇಕಾದಾಗ ಮಕ್ಕಳು ಕೇಳಿದಾಗ ಅಥವಾ ಮನೇಲಿ ಯಾರಾದರೂ ಕೇಳಿದಾಗ ಈ ಥರ ಮಾಡ್ಕೊಳ್ಬೋದು. ನೋಡಿ, ಇವಾಗ ಹಾಲು ಹಾಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಸ್ವಲ್ಪ ಹಾಲು ಹಾಕೋತಾ ನೀವು ಕಲಿಸ್ಕೊತಾ ಹೋಗಬೇಕು. ತುಂಬ ಸಾಫ್ಟಾಗಿ ಕಲಿಸ್ಬೇಕು ಹಿಟ್ಟನ್ನು. ಗೋಧಿ ಹಿಟ್ಟಲ್ವಾ, ತುಂಬ ಗಟ್ಟಿಯಾಗಿ ಹೋಗುತ್ತೆ. ಈ ಥರ ಸ್ವಲ್ಪ ಹಾಕೋತಾ ಸಾಫ್ಟಾಗಿ, ಚಪಾತಿ ಹಿಟ್ಟಿನಗಿಂತನೂ ಸಾಫ್ಟಾಗಿ ಕಲಿಸ್ಬೇಕು ಇದನ್ನು. ಹಾಗೆಯೇ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಸೋಡಾ ಹಾಕಿದ್ದೆ. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಮಿಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಕಲಿಸ್ಕೊಂಡು ನೋಡಿ ರೆಡಿ ಆಗಿದೆ. ಇವಾಗ ಹಿಟ್ಟು ಕಲಸಿಟ್ಕೊಂಡಿರೋದು ಇದು ಒಣಗಬಾರ್ದಲ್ವಾ, ಅದಕ್ಕೆ ಒಂದು ಪಾತ್ರೆ ಮುಚ್ಚಿಟ್ಕೋತಾ ಇದ್ದೀನಿ. ಗ್ಯಾಸ್ನ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೋತಾ ಇದ್ದೀನಿ. ಆ ಪ್ಯಾನ್ಗೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ 1.5 ಕಪ್ಪಿನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ಆ ಸಕ್ಕರೆಗೆ ನೀರು 3 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಆ ಸಕ್ಕರೆ ಮುಳುಗೋ ಅಷ್ಟು ಇರಬೇಕು. ನೋಡಿ, ಇದು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತಲ್ವಾ, ಆವಾಗ ಏಲಕ್ಕಿನ ಹಾಕ್ತಾ ಇದ್ದೀನಿ ನಾನು. ಹಾಗೆ ಪಿಸ್ತಾ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಬಾದಾಮಿ ಕೂಡ ನಾನು ಹಾಕ್ತಾ ಇದ್ದೀನಿ. ನೋಡಿ, ಇದು ಒಂದೆಳೆ ಅಂಟು ಬರೋಕ್ಕೂ ಮುಂಚೆನೆ ತೆಗಿಬೇಕು. ನೋಡಿ, ಇದು ಇವಾಗ ರೆಡಿ ಆಗಿದೆ ಪಾಕ. ನಾನು ಬಿಸಿ ಇರೋವಾಗಲೇ ಆ ಕಡೆ ಇಟ್ಕೋತಿದ್ದೀನಿ. ಇವಾಗ ನಾನು ಸಿಲಿಂಡರ್ ಶೇಪಲ್ಲೂ ಮಾಡ್ಕೊಂಡಿದ್ದೀನಿ, ರೌಂಡ್ ಶೇಪಲ್ಲೂ ಮಾಡ್ಕೊಂಡಿದ್ದೀನಿ. ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ನಾನು ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಬರ್ತೀನಿ. ಅದು ಡೀಪಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಸಿಲಿಂಡರ್ ಶೇಪಲ್ಲೆಲ್ಲ ಮಾಡಿದ್ನಲ್ವಾ ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ರೌಂಡ್ ಶೇಪಲ್ಲಿ ಇರೋದನ್ನು ನಾನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಫ್ರೈ ಮಾಡ್ಕೊಂಡಾಯ್ತು, ಬ್ರೌನ್ ಕಲರ್ ಬರ್ತಾ ಇದೆ ಅಲ್ವಾ. ಸೊ ಇವಾಗ ಫುಲ್ ಫ್ರೈ ಆಗಿದೆ ಇದು. ಇದನ್ನ ಬಿಸಿ ಪಾಕಕ್ಕೆ ನಾನು ಹಾಕೋತಾ ಇದ್ದೀನಿ. ನೋಡಿ, ಬಿಸಿ ಇರೋವಾಗಲೇ ಹಾಕೋಬೇಕು, ಪಾಕ ಬಿಸಿ ಆಗಿರಬೇಕು.
ಮತ್ತೆ ಉಳ್ದಿರೋದ್ನೆಲ್ಲ ಅದೇ ಥರನೇ ಸೇಮ್ ಕರ್ಕೋತಾ ಇದ್ದೀನಿ. ನೋಡಿ ಗೋಲ್ಡನ್ ಬ್ರೌನ್ ಆಗೋ ಥರ ಕರ್ಕೊಂಡು ನಾನು ಎಷ್ಟು ಚೆನ್ನಾಗಿ ಉಬ್ಬಿ ಬಂದೆ ಅಲ್ವಾ. ಇದು ಬಿಸಿ ಇರೋವಾಗಲೇ ನಾನು ಸಕ್ಕರೆ ಪಾಕಕ್ಕೆ ಹಾಕೋಬಿಡ್ತೀನಿ ನಾನು. ನೋಡಿ ಇವಾಗ ನಾನು 30 ಮಿನಿಟ್ಸ್ ಅಥವಾ 1 ಅವರ್ ಬಿಟ್ಬಿಟ್ಟು ನೋಡಿದ್ರೆ ಈ ಥರ ಉಬ್ಬಿ ಬಂದಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಜಾಮೂನ್ ಮಗಳೇ ಹೇಗಿದೆ ಅಂತ ಹೇಳ್ಬೇಕು, ಓಕೆನಾ? ಚೆನ್ನಾಗಿದೆಯಾ? ಹೌದಾ? ನಿಜವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.